ಧರ್ಮಸ್ಥಳ ದೇವಸ್ಥಾನದ ಹೆಸರು ಏನು ಅಂತ ಕೇಳಿದ್ರೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ, ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಾರೆ. ಆದ್ರೆ ಲೀಗಲಿ ಕಾನೂನು ಪ್ರಕಾರ ಅವರು ಆ ದೇವಸ್ಥಾನಕ್ಕೆ ಕೊಟ್ಟ ಹೆಸರು ಎಂತದು? ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ. ದಿಸ್ ಇಸ್ ದ ಅಫಿಷಿಯಲ್ ನೇಮ್. ಭೂ ಹಗರಣಗಳು, ಅಪರಾಧಗಳು 2.5 ಸಾವಿರ ಎಕರೆಯಷ್ಟು ಇದೆ. ಸುಮಾರು 200 ಎಕರೆಯಷ್ಟು ಅವರಿಗೆ ಅನುದಾನ ಸರ್ಕಾರ ಕೊಟ್ಟದ್ದಿದೆ, ಅದು ಕೂಡ ದುರುಪಯೋಗ ಆಗಿದೆ. ಒಂದೇ ಒಂದು ಇದರಲ್ಲಿರುವಂತಹ ಸುಳ್ಳು ಅಥವಾ ಆನಹಾನಿಕರ ಅಂತ ಹೇಳಿದ್ರೆ ನಾವು ಶರಣಲ್ಲಿ. ಈ ಬಯಲಾದ ಹೆಗ್ಗಡೆ ಕರ್ಮಕಾಂಡ ಅಂತ ನಾವು ಯಾವುದು ಸುಮಾರು 300 ಪುಟಗಳ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಿದ್ದೆವೋ ಅದರಲ್ಲಿ ಎಲ್ಲ ದಾಖಲೆಗಳು ಕೂಡ ಮತ್ತು ಕೋರ್ಟ್ ಆದೇಶಗಳು ಕೂಡ ಒಳಪಟ್ಟಿದೆ. 8 ಅಧ್ಯಾಯಗಳಿದೆ. ಅದರಲ್ಲಿ ಭೂ ಕಬಳಿಕೆ ಮತ್ತು ಅತಿಕ್ರಮಣ, ಮೈಕ್ರೋ ಫೈನಾನ್ಸು, ದೇವಸ್ಥಾನದ ಇತಿಹಾಸ, ಆದಾಯ, ಆಸ್ತಿ, ಕಾರ್ಮಿಕರಿಗೆ ವಂಚನೆ, ಸೌಜನ್ಯ ಕೊಲೆ ಮತ್ತು ಇತರ ಆತ್ಮಹತ್ಯೆ ಇತ್ಯಾದಿ ಮಹಿಳಾ ದೌರ್ಜನ್ಯ, ಬೆಳ್ತಂಗಡಿ ಸಮಾಜ ಮಂದಿರ ನಾಶ, ಭೂ ಕಬಳಿಕೆ, ರೂಟ್ಸರ್ಚ್, ಸತ್ಯ ಇತಿಹಾಸ, ಹೆಗ್ಗಡೆ ವಾದಿ ಪ್ರತಿವಾದಿಯಾಗಿರುವ 334 ಕೋರ್ಟ್ ಕೇಸುಗಳು, ಇದಿಷ್ಟು ಕೂಡ ಇದರಲ್ಲಿ ಒಳಪಟ್ಟಿದೆ. ಇದರಲ್ಲಿ ಧರ್ಮಸ್ಥಳ ದೇವಸ್ಥಾನದ 4671 ಎಕರೆ ಭೂಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಅಂತ ಇರುವಂಥದ್ದನ್ನು 1974ನೇ ಇಸವಿಯಲ್ಲಿ ಭೂ ಸುಧಾರಣೆ ಕಾಯ್ದೆ ಬಂದಾಗ ಅವರು ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬದ ಆಸ್ತಿ ಅಂತ ಡಿಕ್ಲರೇಷನ್ ಅನ್ನು ಕೊಟ್ಟು, ಆಮೇಲೆ ಅದು 2012ರಲ್ಲಿ ಬೆಳ್ತಂಗಡಿ ಭೂನ್ಯಾಯ ಮಂಡಳಿಯಲ್ಲಿ ಒಕ್ಕಲುಗಳಿಗೆ ಹೋಗಿ ಉಳಿಕೆ 1050 ಎಕರೆ ಭೂಮಿ ತೀರ್ಪಿನಲ್ಲಿ ರತ್ನಮ್ಮ, ವೀರೇಂದ್ರ ಹೆಗ್ಗಡೆ, ಸುರೇಂದ್ರ ಕುಮಾರ್, ಹರ್ಷೇಂದ್ರ ಕುಮಾರ್ ಇಬ್ಬರು ಮತ್ತು ಮೈನರ್ ರಾಜೇಂದ್ರ ಮತ್ತು ಪದ್ಮಲತಾ ಇವರ ಹೆಸರಿಗೆ ಆಯಿತು. ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಹೆಗ್ಗಡೆಯವರ ಕುಟುಂಬಕ್ಕೆ ಬಂತು. ಈಗ ಅಷ್ಟೂ ಕೂಡ ಹೆಗ್ಗಡೆಯ ಕುಟುಂಬದ್ದಾಗಿದೆ, ಕ್ಷೇತ್ರದ ಆಸ್ತಿ ಮಾತ್ರ ಅಲ್ಲ. ಈ ಸರ್ವೆ ನಂಬರ್ಗಳ ಪೈಕಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಅಡಿಸ್ಥಳವಾಗಿರುವಂತಹ 1 ಎಕರೆ 72 ಸೆಂಟ್ಸು ಕೂಡ ವೀರೇಂದ್ರ ಹೆಗ್ಗಡೆಯವರ ಖಾಸಗಿ ಹೆಸರಿನಲ್ಲಿದೆ. 3 ಎಕರೆ 90 ಸೆಂಟ್ಸು ಕೂಡ ಅಣ್ಣಪ್ಪ ಬೆಟ್ಟ ಹೆಗ್ಗಡೆಯವರ ಖಾಸಗಿ ಸ್ಥಳದಲ್ಲಿ ಇದೆ. ಇದು ಒಂದು ಬಹಳ ದೊಡ್ಡ ಭೂ ಅಪರಾಧವೂ ಕೂಡ ಆಗಿದೆ. ಹರ್ಷೇಂದ್ರ ಕುಮಾರ್ ಭೂರಹಿತ ಬಡವ ಅಂತ ಸರ್ಕಾರಕ್ಕೆ ಅರ್ಜಿಯನ್ನು ಕೊಟ್ಟು 7 ಎಕರೆ 59 ಸೆಂಟ್ಸ್ನ ದರಖಾಸ್ತನ್ನು ಪಡೆದರು. ಇದರ ವಿರುದ್ಧವಾಗಿ ನಾವು ದೂರು ಸಲ್ಲಿಸಿ ತನಿಖೆಯಾಗಿ ವಿಚಾರಣೆಯಾಗಿ ಇತ್ತೀಚೆಗೆ ಅವರು ಭೂರಹಿತರಲ್ಲ, ಬಡವರಲ್ಲ ಅಂತ ಕಂಡುಕೊಂಡು ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಅವರು ಅದನ್ನು ಸರ್ಕಾರಕ್ಕೆ ವಾಪಸ್ ಪಡೆಯುವಂಥ ಆದೇಶ ಮಾಡಿದ್ದಾರೆ, ಅಪೀಲ್ ಮಾಡಿದ್ದಾರೆ ಟೆಕ್ನಿಕಲ್ ಆಗಿ. ಆದರೆ ಭೂರಹಿತ ಬಡವ ಅಂತ ಹೇಳಿ ಹೆಗ್ಗಡೆಯವರ ತಮ್ಮ, ಅದು ಕೂಡ ಹೆಗ್ಗಡೆಯವರ ಒಪ್ಪಿಗೆಯೊಂದಿಗೆ ಮಾಡಿರುವಂಥದ್ದು ನೈತಿಕವಾಗಿಯೂ ಕೂಡ ಎಷ್ಟು ಸರಿ, ಕಾನೂನಾತ್ಮಕವಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಇದಿಲ್ಲ. ಆದೇಶ ಆಗಿದ್ರೂ ಕೂಡ ಹೈಕೋರ್ಟ್ ಹೋಗಿ ಬಂದಿರುವಂಥದ್ದು, ಅದು ಅಪೀಲ್ ಕೂಡ ಮಾಡಿದ್ದಾರೆ ಈಗ. ಸೊ ಇದು ಈ ಒಂದು ಅವರ ಅಕ್ರಮ. ನಾವು ಧರ್ಮಸ್ಥಳದ ಪಕ್ಕದಲ್ಲಿ ನೋಡಿರ್ಬೋದು ಪ್ರಕೃತಿ ಚಿಕಿತ್ಸಾಲಯ ಇದೆ. ಆ ಪ್ರಕೃತಿ ಚಿಕಿತ್ಸಾಲಯ ಯಾಕಾಗಿ ಕೊಟ್ಟಿರುವಂಥದ್ದು, ಅದರ ಅಡಿಸ್ಥಳ ದಾಖಲೆಗಳನ್ನು ನೋಡಿದಾಗ 14 ಎಕರೆ 65 ಸೆಂಟ್ಸ್ ಸ್ಥಳವನ್ನು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಸಂತೋಷದಿಂದ ವಿಹರಿಸಲು ಹೂದೋಟ ಮತ್ತು ಮೃಗಾಲಯ ನಿರ್ಮಿಸಲಿಕ್ಕಾಗಿ ಅಂತ ಸ್ವತಃ ಹೆಗ್ಗಡೆಯವರೇ ಅರ್ಜಿಯನ್ನು ಕೊಟ್ಟು ಪಡೆದಿರುವಂಥದ್ದು. ಆದರೆ ಅದರ ಮಂಜೂರಾತಿ ಪತ್ರ ಕೊಡಬೇಕಾದ್ರೆ ಅದನ್ನು ಕೈಯಲ್ಲಿ ತಿದ್ದಿಸಿ ತಹಸೀಲ್ದಾರಿಂದ ಅದನ್ನು ಪ್ರಕೃತಿ ಚಿಕಿತ್ಸಾಲಯಕ್ಕಂತ ಮಾಡಿಕೊಂಡಿರುವಂಥದ್ದು. ಈಗ ಅಲ್ಲಿ ಭಕ್ತರಿಗೆ ಅಂದರೆ ದೇವಸ್ಥಾನಕ್ಕೆ ಉಪಯೋಗಕ್ಕಾಗಿ ಕೊಟ್ಟಿರುವಂಥ ಭೂಮಿ ಲಾಭದಾಯಕವಾಗಿರುವಂಥ ಪ್ರಕೃತಿ ಚಿಕಿತ್ಸಾಲಯವನ್ನು ಅಲ್ಲಿ ಮಾಡಲಿಕ್ಕೆ ಉಪಯೋಗ ಮಾಡಿಕೊಂಡಿದ್ದಾರೆ. ಹೀಗೆ ಇದರಲ್ಲಿ ಇರುವಂಥ ಒಂದು ಲಿಸ್ಟನ್ನು ಹೇಳಿದರೆ ಬಹಳಷ್ಟು ಅಕ್ರಮಗಳು, ಭೂಮಿದ್ದಂತೂ ವಿಪರೀತವಾಗಿ
ನಮ್ಗೆ ಗೊತ್ತಿರ್ಬೋದು ಧರ್ಮಸ್ಥಳ ಉಜಿರೆಯಲ್ಲಿರುವಂಥದ್ದು ಇವರ ಆ ಶಿಕ್ಷಣ ಸಂಸ್ಥೆಗಳ ಅಡಿಸ್ಥಳ 44 ಎಕರೆ ಸುಮಾರು ಅಂದರೆ ಸ್ವಲ್ಪ ಸೆಣಸಿದೆ. ಧರ್ಮಸ್ಥಳ ಮಂಜುನಾಥೇಶ್ವರಿ ಎಜುಕೇಷನ್ ಸೊಸೈಟಿಗೆ ಗ್ರಾಂಟ್ ಮಾಡಿತ್ತು. DC ಮನ್ನಾ ಭೂಮಿ, ಡಿಪ್ರೆಸ್ಡ್ ಕ್ಲಾಸ್ ಮನ್ನಾ ಭೂಮಿಯನ್ನು ಒಂದು ವೇಳೆ ಕೊಡಬಾರದು. ಒಂದು ವೇಳೆ ಕೊಟ್ಟರೆ ಅದಕ್ಕೆ ಪರ್ಯಾಯ ಭೂಮಿಯನ್ನು ಡಿಪ್ರೆಸ್ಡ್ ಕ್ಲಾಸಿಗೆ ಕೊಡಬೇಕು. ಆದರೆ ಈ ಪ್ರಕರಣದಲ್ಲಿ ಪರ್ಯಾಯ ಭೂಮಿಯನ್ನು ಕೊಟ್ಟಿಲ್ಲ. ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕರ್ಮಿಗಳಾಗಿರುವಂತಹ ದಲಿತರು ಶತಮಾನಗಳಿಂದಿದ್ದಾರೆ. ಅವರು ಈಗಲೂ ಕೂಡ ಗುಡಿಸಲಿನಲ್ಲಿ ವಾಸವಾಗಿದ್ದಾರೆ. ಇದರ ಚಿತ್ರಣ ಇದರಲ್ಲಿ ಇದೆ. ಅವರಿಗೆ ಇಷ್ಟವರೆಗೆ ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲ, ಒಂದು ಒಳ್ಳೆಯ ಮನೆಗಳನ್ನು ಕಟ್ಟಿ ಮಾಡುವಂಥದ್ದನ್ನು ಮಾಡಿಲ್ಲ. ಆದರೆ ಅಷ್ಟೆಲ್ಲ ಅಲ್ಲಿ ಆದಾಯ ಇದ್ದರೂ ಕೂಡ ಅದನ್ನು ಅವರಿಗೆ ಕೊಡ್ತಾ ಇಲ್ಲ. ಗ್ರ್ಯಾಚುಯಿಟಿ ಆ್ಯಕ್ಟ್ ಅಲ್ಲಿಯ ನೌಕರರಿಗೆ ಲಾಗು ಆಗಿರುವಂಥದ್ದು 2021ರಲ್ಲಿ ರಂಜನ್ ರಾವ್ ಯಡೂರರು ದೂರನ್ನು ಕೊಟ್ಟು 2015 ನಿರಂತರವಾಗಿ ಅದನ್ನು ಫಾಲೋಅಪ್ ಮಾಡ್ತಾ ಬಂದದ್ರಿಂದ ಅವರ ಶಾಂತಿವನ ಟ್ರಸ್ಟ್, SDM ಎಜುಕೇಷನ್ ಸೊಸೈಟಿ, SDM ಎಜುಕೇಷನ್ ಟ್ರಸ್ಟ್, SKDIDP ಟ್ರಸ್ಟ್, SKDIDP BC ಟ್ರಸ್ಟ್, ಧರ್ಮೋತ್ಥಾನ ಟ್ರಸ್ಟ್ ಇವೆಲ್ಲದೂ ಕೂಡ ಗ್ರ್ಯಾಚುಯಿಟಿ ಆ್ಯಕ್ಟ್ ಪ್ರಕಾರ ನೋಂದಣಿಯಾದದ್ದು 21ನೇ ಇಸ್ವಿಯಲ್ಲಿ ದಾಖಲೆ ಇದೆ. ಅದರ ಹಿಂದೆ ಎಲ್ಲವೂ ಕೂಡ 106 ಕೋಟಿ ರೂಪಾಯಿ ಕೂಡ ವಂಚನೆ ನೌಕರಿಗೆ ಆಗಿರುವಂಥದ್ದು. ಹೀಗೆ ಇಂಥ ಹಲವಾರು ವಿಷಯಗಳು ನಾವು ಇದರಲ್ಲಿ ಹೇಳಿರುವಂಥದ್ದು ಯಾವುದುಂಟೋ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಈಗಾಗಲೇ ನಾವು ದೂರುಗಳನ್ನು ಕೊಟ್ಟಿದ್ದೇವೆ. ಇದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಸಂಬಂಧಪಟ್ಟ ಅಧಿಕಾರ ಸ್ಥಾನಕ್ಕೆ ದೂರನ್ನು ಕೊಟ್ಟಿದ್ದೇವೆ. ಕೆಲವು ಅದರಲ್ಲಿ ಯಶಸ್ವಿಯಾಗಿದೆ, ಕೆಲವು ಯಶಸ್ಸಿನ ಹಂತದಲ್ಲಿಯೂ ಕೂಡ ಇದೆ. ಅದೆಲ್ಲವನ್ನು ಕೂಡ ನಾವು ಕಾನೂನು ನಿರ್ಭೀತ ಅಂತ ಈ ಒಂದು ಕರಪತ್ರದಲ್ಲಿ ನಿಮ್ಗೆ ಕೊಟ್ಟಿದ್ದೇವೆ, ಹಾಕಿದ್ದೇವೆ. ಅದೆಲ್ಲವೂ ಕೂಡ ಹೆಗ್ಗಡೆಯವರು ಕೂಡ ಕಾನೂನಿಗೆ ಅತೀತರಲ್ಲ, ಮೊಣಕಾಲೂರಬೇಕಾಗ್ತದೆ ಹೇಳುವಂಥ ಪ್ರಕರಣಗಳೆಲ್ಲ ಅದೆಲ್ಲ ಇದೆ. ಇದಲ್ಲದೆ ಇನ್ನೂ ಹಲವು ನಾವು ದೂರುಗಳನ್ನು ಕೊಡುವಂಥದ್ದು ಕೂಡ ಇದೆ ಅಕ್ರಮಗಳದ್ದು. ಅಂದರೆ ಸುಮ್ಮನೆ ನಾವು ಹೇಳ್ತಾ ಇದ್ದೇವಂತಲ್ಲ, ಅದರಲ್ಲಿ ಬೇರೆ ಬೇರೆ ಹಂತದಲ್ಲಿ ಅದು ಇದೆ. ಇನ್ನೊಂದು ಬಹಳ ಬಹಳ ಮುಖ್ಯವಾದ ಒಂದು ವಿಷಯ, ಪ್ರಾಯಶಃ ಎಷ್ಟೋ ಮಂದಿಗೆ ಧರ್ಮಸ್ಥಳ ದೇವಸ್ಥಾನದ ಹೆಸರು ಏನು ಅಂತ ಕೇಳಿದ್ರೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ, ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಾರೆ. ಆದರೆ ಲೀಗಲಿ ಕಾನೂನು ಪ್ರಕಾರ ಅವರು ಆ ದೇವಸ್ಥಾನಕ್ಕೆ ಕೊಟ್ಟ ಹೆಸರು ಎಂಥದ್ದು? ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ, ದಿಸ್ ಇಸ್ ದ ಅಫಿಷಿಯಲ್ ನೇಮ್. ಈ ಪ್ರಕಾರ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ದೃಢಪತ್ರವನ್ನು ಕೊಟ್ಟು 100% ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ತಗೊಂಡಿದ್ದಾರೆ. ಇದರ ವಿವರವು ಕೂಡ ಇದರಲ್ಲಿ ಇದೆ. ಅಂದರೆ ಇವರು ತನ್ನ ಅನುಕೂಲಕ್ಕೆ ತಕ್ಕಂತೆ ಆ ಹೆಸರುಗಳನ್ನು ಮಾಡುವಂಥ ಅಗತ್ಯ ಏನಿದೆ? ಎರಡನೇದ್ದು, ಅಲ್ಲಿ ಒಂದು ಆದಾಯಕರ ವಿನಾಯಿತಿಯನ್ನು ಅವರು ಪಡಿಬೇಕು ಅಂತೇಳಿ ಆದರೆ ಅದು ಸಾರ್ವಜನಿಕ ಆಗಿರಬೇಕು. ಖಾಸಗಿಯವರಿಗೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ಕೊಡುವುದಿಲ್ಲ. 30% ಪ್ಲಸ್ 3% ಕಟ್ಟಬೇಕಾಗ್ತದೆ ಟ್ಯಾಕ್ಸ್. ಇವರು ಅಲ್ಲಿ ಅದನ್ನು ಪಬ್ಲಿಕ್ ಟೆಂಪಲ್ ಅಂತ ಹೇಳಿ ದೃಢಪತ್ರ ಕೊಟ್ಟಿದ್ದಾರೆ. ಆದ್ದರಿಂದ ಅದು 100% ಎಕ್ಸಂಪ್ಷನ್ ಸಿಕ್ಕಿರುವಂಥದ್ದು. ಒಂದು ಪಬ್ಲಿಕ್ ಟೆಂಪಲ್ ಆಯಿತು ಅಂತ ಹೇಳಿ ಆದರೆ ಅವರಿಗೆ ಅಲ್ಲಿ ಬರುವಂಥ ಆದಾಯ ಎಷ್ಟು, ಖರ್ಚು ಎಷ್ಟು, ಆ ದೇವಸ್ಥಾನದ ಆಸ್ತಿ ಎಷ್ಟು ಇರುವಂಥ ಕೊಡುವ ಒಂದು ಬದ್ಧತೆ ಇರಬೇಕೋ ಬೇಡ? ಸಾರ್ವಜನಿಕರ ಹಣ ಬರುವಂಥದ್ದಲ್ಲಿ ಕಾಣಿಕೆ ಮತ್ತು ದೇಣಿಗೆ ಎಲ್ಲವೂ ಕೂಡ ಪಬ್ಲಿಕ್ ಅಂತ ಹೇಳಿದ್ದೀರಿ ನೀವು. ಆದರೆ ಇಷ್ಟರವರೆಗೆ ಹೆಗ್ಗಡೆಯವರು ಅವರ ದೇವಸ್ಥಾನದ ಆದಾಯ, ಖರ್ಚು, ಆಸ್ತಿ ಹೇಳಿಲ್ಲ, ಹೇಳ್ತಾನೂ ಇಲ್ಲ. ಮಾಹಿತಕ್ಕನಲ್ಲಿ ಕೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅದಕ್ಕೆ ಬೇರೆ ಏನೇನೋ ಅಡ್ಡಿಗಳನ್ನು ಹೇಳ್ಕೊಂಡು ಅದನ್ನು ಕೊಡದಿರುವ ಹಾಗೆ ಮಾಡ್ತಾರೆ. ಯಾಕೆ ಗೌಪ್ಯತೆ? ಹಣ ಏನಾಗ್ತದೆ? ಅದಕ್ಕೆ ನಾವು ಆಗಲೇ ಹೇಳಿದ ಹಾಗೆ ಭೂ ಹಗರಣಗಳು, ಅಪರಾಧಗಳು 2-2.5 ಸಾವಿರ ಎಕರೆಯಷ್ಟು ಇದೆ. ಸುಮಾರು 200 ಎಕರೆಯಷ್ಟು ಅವರಿಗೆ ಅನುದಾನ ಸರ್ಕಾರ ಕೊಟ್ಟದ್ದಿದೆ, ಅದು ಕೂಡ ದುರುಪಯೋಗ ಆಗಿದೆ.
ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು 300 ಎಕರೆಯಷ್ಟು ಅತಿಕ್ರಮಣ ಮಾಡಿರುವಂಥದ್ದಿದೆ. ಬೇಲಿ ಹಾಕದೆಯೂ ಅತಿಕ್ರಮಣಗಳಿದೆ ಅಲ್ಲಿ. ಬೇರೆ 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 ಕಡೆಗಳಲ್ಲಿ ಕಡೆ ಬೆಂಗಳೂರಿನಲ್ಲಿ ಯಲಹಂಕದಲ್ಲಿ 36 ಎಕರೆ, ನಾಗಮಂಗಲದಲ್ಲಿ ಅದರ ವಿರುದ್ಧ ನಮ್ಮ ರಾಘವೇಂದ್ರಾಚಾರ್ಯ ಹೋರಾಟ ಮಾಡ್ತಿದ್ದಾರೆ. ನೆಲಮಂಗಲದಲ್ಲಿ 30-40 ಎಕರೆ. ಈ ಪ್ರಕಾರ ಹಲವಾರು ಭೂಮಿಗಳ ಹಗರಣಗಳನ್ನಲ್ಲೂ ಮಾಡಿರುವಂಥದ್ದು ಯಾವುದುಂಟೋ ಇದು 2-2.5 ಸಾವಿರ ಎಕರೆ ಅಷ್ಟಿದೆ. ಬಹುತೇಕ ಇದರಲ್ಲಿ ಅಕ್ರಮಗಳಾಗಿದೆ. ಆಗಲೇ ಹೇಳಿದಾಗ ಅದನ್ನೆಲ್ಲ ಹೇಗೆ ಅದನ್ನವರು ಕಾನೂನವರಿಗೆ ಅನ್ವಯ ಆಗದ ಹಾಗೆ ಮಾಡ್ತಾರೆ ಅನ್ನೋಂಥದ್ದು ನಮ್ಮ ತೋಳ್ಪಾಡಿಯವರಾಗ ಹೇಳಿದರು. ಮುಚ್ಚಿ ಹಾಕಲ್ಪಡ್ತದೆ. ಆದರೆ ನಾವು ಬಿಡ್ತಾ ಇಲ್ಲ, ಹೋಗ್ತಾ ಇದ್ದೇವೆ. 132 ಎಕರೆ ಭೂಮಿ, 25 ಸೇಲ್ ಡೀಡ್ಗಳು, ಪುತ್ತೂರಿನ AC ರದ್ದು ಮಾಡಿದರು. ನಾವು ಕೊಟ್ಟ ದೂರನ್ನು ಎಂಕ್ವೈರಿ ಮಾಡಿ ಏನು ಮಾಡಿದರೆ ಗೊತ್ತಾ? ಮೈಸೂರಿನಲ್ಲಿ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಮೈಸೂರಿನಲ್ಲಿ ಕೃಷಿ ಭೂಮಿಯನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಅನುಮತಿಯನ್ನು ಇವರು ಕೇಳಿದ ಪ್ರಕಾರ SDM ಎಜುಕೇಶನ್ ಸೊಸೈಟಿಗೆ ಕೊಡ್ತಾರೆ. ಮೈಸೂರಿನಲ್ಲಿ ಅವರ ಜುರಿಸ್ಟಿಕ್ಷನ್ ಇರುವಂಥದ್ದು ಅಸಿಸ್ಟೆಂಟ್ ಕಮಿಷನರ್ಗೆ ಮೈಸೂರು ಸಬ್ ಡಿವಿಷನ್ ಉಪವಿಭಾಗಾಧಿಕಾರಿ ಉಪವಿಭಾಗ. ಆದರೆ ಅವರು 93ರಲ್ಲಿ ಪಡೆದ ಈ ಒಂದು ಅನುಮತಿ ಯಾನೆ ಆದೇಶವನ್ನು ಇಟ್ಕೊಂಡು 2007ರಲ್ಲಿ ಬೆಳ್ತಂಗಡಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ 25 ಕ್ರಯಪತ್ರಗಳನ್ನು ಮಾಡ್ತಾರೆ. 132 ಎಕರೆ ಓಡಿಲ್ನಾಳ, ಉಜಿರೆ, ಕುವೆಟ್ಟು ಗ್ರಾಮಗಳಲ್ಲಿ ಬೆಳ್ತಂಗಡಿ. ಅದನ್ನು ಮಾಡಬೇಕಾದ್ರೆ ಅವರು ಪ್ರೊಡ್ಯೂಸ್ ಮಾಡುವಂಥದ್ದು, ಯಾಕಂದರೆ ಅಗ್ರಿಕಲ್ಚರ್ ಲ್ಯಾಂಡನ್ನು ಸಂಸ್ಥೆಗಳು ಪಡೀಲಿಕ್ಕೆ ಆಗೋದಿಲ್ಲ, ಕನ್ವರ್ಟೆಡ್ ಮಾತ್ರ ತೊಗೊಳ್ಬೋದು. ಅದಕ್ಕೆ ACA ಪರ್ಮಿಷನ್ ಬೇಕು. ಇಲ್ಲಿ ಅವರು ಏನು ಪ್ರೊಡ್ಯೂಸ್ ಮಾಡಿದರು? ಆ ಆದೇಶವನ್ನು ಪ್ರೊಡ್ಯೂಸ್ ಮಾಡಿದರು, ಅದರಲ್ಲಿಯೇ ಒಂದು ಫೋರ್ಜರಿ ಮಾಡಿದರು. ಏನಂತ? ಅಸಿಸ್ಟೆಂಟ್ ಕಮಿಷನರ್ ಇದ್ದದ್ದನ್ನು ಡಿವಿಷನಲ್ ಕಮಿಷನರ್ ಅಂತ ಮಾಡಿದರು. ಡಿವಿಷನಲ್ ಕಮಿಷನರ್ ಅಂದರೆ 7-8 ಜಿಲ್ಲೆಗಳ ವ್ಯಾಪ್ತಿ ಬರ್ತದೆ. ಅಸಿಸ್ಟೆಂಟ್ ಕಮಿಷನರ್ ಒಂದು ತಾಲೂಕು ಮಾತ್ರ ಅಲ್ಲಿ ಮೈಸೂರು. ಡಿವಿಷನಲ್ ಕಮಿಷನರ್ ಅಂತ ಮಾಡಿದ್ರು, ದಾಖಲೆ ಇದೆ ಇಲ್ಲಿ. ಇದನ್ನು ನಾವು ಮಾಡಿದೆವು. ಅದು ರದ್ದಾಯಿತು, ಅಪೀಲ್ ಹೋಯಿತು, KITಗೆ ಹೋಯಿತು, ವಾಪಸ್ ಬಂತು. ಅಷ್ಟೊತ್ತಿಗೆ ಅದು ಇನ್ನು ಮತ್ತೆ ಬರ್ತದೆ ದಿಗುವ. ಅಮೆಂಡ್ಮೆಂಟ್ ಆಯಿತು, 79AB ಎಲ್ಲವೂ ಕೂಡ. ಆದ್ದರಿಂದ ಅದು ಸ್ವಲ್ಪ ಇದೆ. ಅದು ಹೈಕೋರ್ಟ್ನಲ್ಲಿ ಉಂಟು, ಬೇರೆಯವರು ಹಾಕಿದ್ದಾರೆ. ಅದು ರದ್ದಾದ ಕೂಡಲೇ ಈ 132 ಎಕರೆ ಕೂಡ ಹೋಗ್ತದೆ. ನಾವು ಹೇಳುವಂಥದ್ದು ಈ ಪ್ರಕಾರದಲ್ಲಿ ಕಾನೂನು ಬಾಹಿರವಾಗಿರುವಂಥ ಕೃತ್ಯಗಳನ್ನೆಲ್ಲ ನಾವು ಹೇಳಿದರೆ ನಮ್ಮ ಮೇಲೆ ತಡೆಯಾಜ್ಞೆಗಳು, ನಮ್ಮ ಮೇಲೆ ಮಿಸ್ಕೇಸ್ಗಳು. 3 ತಿಂಗಳು ಜೈಲಿಗೆ ಹೋಗಿದ್ದೇನೆ, ಬೇಕಾಗಿ ಬಂತು. ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘಿಸಿದ್ದೇನೆ ಅಂತ ತಡೆಯಾಜ್ಞೆಯನ್ನು ಪ್ರಕಟ ಮಾಡಿದ್ದಕ್ಕೂ ಕೂಡ ನನ್ನ ಮೇಲೆಗೆ ಎಂಕ್ವೈರಿ ಆಗ್ತಾ ಉಂಟು. ಕೋರ್ಟಿನ ಆಜ್ಞೆ ಉಲ್ಲಂಘನೆ ಅಂತ ಒಂದೇ ಒಂದು ಇದರಲ್ಲಿರುವಂಥ ಸುಳ್ಳು ಅಥವಾ ಹಾನಿಕರ ಅಂತ ಹೇಳಿದರೆ ನಾವು ಶರಣು ಅಲ್ಲಿಗೆ. ಎಲ್ಲವೂ RTIನಲ್ಲಿ ತಗೊಂಡಿರುವಂಥದ್ದು ಒಂದೇ ಒಂದು. ನಾವು ಇಷ್ಟರವರೆಗೆ ಒಂದೇ ಒಂದು ಆರೋಪವನ್ನು ಆಧಾರರಹಿತವಾಗಿ, ದಾಖಲೆ ರಹಿತವಾಗಿ ಮಾಡಿಲ್ಲ. ಇದನ್ನು ಮತ್ತು 100 ಪ್ರಶ್ನೆಗಳು ಅಂತ ಹೇಳುವಂಥದ್ದನ್ನು ಕೂಡ ಬೈ ರಿಜಿಸ್ಟರ್ಡ್ ಪೋಸ್ಟ್ ಅವರಿಗೆ ಕಳಿಸಿ ಹೇಳಿದ್ದೇವೆ. ನೀವು ಸಾರ್ವಜನಿಕ, ಇಲ್ಲೇ ಉಂಟು ರಿಜಿಸ್ಟರ್ಡ್ ಪೋಸ್ಟ್ ಅಕ್ನಾಲಜ್ಮೆಂಟ್ ಕಳಿಸಿದ್ದೇವೆ. ನೀವು ಏರ್ಪಡಿಸಿ ಧರ್ಮಸ್ಥಳದಲ್ಲಿ ನಿಮ್ಮ ಧರ್ಮಪೀಠದ ಎದುರೇ ಏರ್ಪಡಿಸಿ ನಾವು ಬರ್ತೇವೆ. ಒಂದು ಕೂಡ ಎಲ್ಲ ಅಲ್ಲ, ಒಂದು ನಾವು ಹೇಳಿದ್ದು ಸುಳ್ಳಾದರೂ ಕೂಡ ನಿಮ್ಮ ಕಾಲಿಗೆ ಬಿದ್ದು ಶರಣು ಮಾಡ್ತೇವೆ, ನೀವು ಹೇಳಿದ ಶಿಕ್ಷೆಗೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದೇವೆ. ಮಾಡಿಲ್ಲ. ಸೊ ಹೀಗೆ ಹಲವು. ಇನ್ನೊಂದು ಪ್ರಮುಖವಾದ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಿರುವಂಥದ್ದು, ಇದರಲ್ಲಿ ಸಾಕಷ್ಟಿದೆ. ಇದು ಸಿರೀಸ್, ಇದು ಸರಣಿ. ನಮ್ಮ ಆಫೀಸ್ನಲ್ಲಿ ಬಂದರೆ 4ರಿಂದ 5 ಸಾವಿರ ದಾಖಲೆಗಳಿದೆ ನಾವು ತೆಗೆದಿರುವಂಥದ್ದು. ಮಾನ್ಯ ರಂಜನ್ ರಾವ್ ಯಡೂರವರು ಅವರು ಅದರಲ್ಲಿ ಪ್ರತಿಯೊಂದನ್ನು ಕೂಡ ಕ್ರಮ ಪ್ರಕಾರ, ದಾಖಲೆ ಪ್ರಕಾರ ಮಾಡಿರುವಂಥದ್ದು ಎಲ್ಲ ಉಂಟು. ಎಲ್ಲವೂ ಕೂಡ ಸಾಕಷ್ಟು ಇದೆ. ಹೇಗೆ ಮುಚ್ಚಿಸುವುದಂತೇಳಿ ನೋಡುವಂಥದ್ದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ಇನ್ನೊಂದು ಇತ್ತೀಚೆಗೆ ನಾವು ತೆಗೆದಿರುವಂಥದ್ದು, ಇದು ನಮಗೆ ಶಾಕ್ ಆಗಿದೆ.
ಹೌದು ಹೌದು, ಅದಕ್ಕೆ ನಾವು ಕಾನೂನಿನ ನಿರ್ಭೀತ ಅಂತ ಹೇಳಿದೇವಲ್ಲ. ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಕಾಗೋಡು ತಿಮ್ಮಪ್ಪರಿಗೆ 16 ಕಾನೂನಿನ ಉಲ್ಲಂಘನೆ ಆದದ್ದು ಇದೇ ದಾಖಲೆಗಳನ್ನು ನಾವು 10 ವರ್ಷ ಆಯ್ತು. ಈಗಲೂ ರಿಮೈಂಡರ್ಸ್ ಕಳಿಸ್ತಾ ಇರ್ತೀವಿ. ವಿಷಯ ಒಂದೇ. ಒಂದು ವಿಷಯ ಹೇಳಿದ್ದು ಮಾಡಿ ಒಂದು ವಿಷಯ ಹೇಳ್ತೇನೆ. ಇಲ್ಲ, ತನಿಖೆಗೆ ಅವರು ಆರ್ಡರ್ ಮಾಡಿ ವಿಲೇಜ್ ಅಕೌಂಟ್ ಇಂದ ನಮ್ಮ ಹೇಳಿಕೆಯನ್ನು ತಗೊಂಡಿದ್ದಾರೆ. 2014 ನಲ್ಲಿ ಇದೇ ಚೀಫ್ ಮಿನಿಸ್ಟ್ರು ಅದನ್ನು ದಾಖಲೆಯಲ್ಲಿ ಇದೆ, ತನಿಖೆ ಆಗಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ರೆವಿನ್ಯೂ ಮಿನಿಸ್ಟ್ರು 2013 ನಲ್ಲಿ ತನಿಖೆ ಆಗಬೇಕು ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅದು ಹೋಗಿ ಡಿಸಿಗೆ ಬಂದಿದೆ. ಆದರೆ ಈ 13 ವರ್ಷದಲ್ಲಿ ಯಾವ ಡಿಸಿಯನ್ನು ಆ ತನಿಖೆಯ ರಿಪೋರ್ಟ್ ಅನ್ನು ಕೊಡ್ತಾ ಇಲ್ಲ. ಆ ಎಲ್ಲ ಲೆಟರ್ಗಳನ್ನು ಅದರಲ್ಲಿ ಇದೆ. ಕಾಗೋಡು ತಿಮ್ಮಪ್ಪರವರು 2016ರಲ್ಲಿ ಅವರ ಸ್ವಂತ ಕೈಬರಹದಲ್ಲಿ ಬರೆದಿರುವಂಥದ್ದು ಸಮಗ್ರವಾಗಿ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಬೇಕು ಅಂತ ಹೇಳ್ಕೊಂಡು DC ಅವರಿಗೆ ಬರೆದಿರುವಂಥ ಸ್ವಂತ ಕಾಗೋಡು ತಿಮ್ಮಪ್ಪರು ಮಿನಿಸ್ಟ್ರು. ನಮ್ಮ ಉತ್ತರ ಇದು, ಈ ವಾಲ್ಯೂಮ್ ಅದಕ್ಕೆ ಉತ್ತರ ಕೊಟ್ಟಿರುವಂಥ 16 ಕಾನೂನುಗಳು. ಹೌದು ಹೌದು. ಇನ್ನೊಂದು ನಾನು ಆಗ ನಡುವಿನಲ್ಲಿ ಹೇಳಲಿಕ್ಕೆ ಬಹಳ ಮುಖ್ಯ, ಇತ್ತೀಚೆಗೆ ಬಂದಿರುವಂಥದ್ದನ್ನು ಹೇಳುವಂಥದ್ದು. ನಾವು ಇತ್ತೀಚೆಗೆ ಮಾಹಿತಿ ಹಕ್ಕಿನಲ್ಲಿ SDM ಎಜುಕೇಷನ್ ಸೊಸೈಟಿ ಅಲ್ಲಿ ಎರಡಿದೆ. SDM ಎಜುಕೇಷನ್ ಟ್ರಸ್ಟ್ ಇದೆ, SDM ಎಜುಕೇಷನ್ ಸೊಸೈಟಿ ಇದೆ. ಆದರೆ ಟ್ರಸ್ಟ್ ಅಂತ ಅವರು ಹೇಳಿದ್ರು ಕೂಡ ಅದು ಟ್ರಸ್ಟ್ ಅಲ್ಲ, ಇಟ್ ಇಸ್ ಎ ಸೊಸೈಟಿ, ರಿಜಿಸ್ಟರ್ಡ್ ಅಂಡರ್ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್. ಅದಿರಲಿ. ಈ ಸೊಸೈಟಿ ಅಂಡರ್ನಲ್ಲಿ ಇರುವಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಉಜಿರೆ ಕಾಲೇಜ್ನಲ್ಲಿ ಕಾಲೇಜ್ ಎಜುಕೇಷನ್ ಕಮಿಷನರ್ಗೆ ನಾವು ಬರೆದಿರುವಂಥದ್ದು, ಕಾನೂನು ಪ್ರಕಾರ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ನೇಮಕವನ್ನು ಅಲ್ಲಿ 18% ಕೊಡಲೇಬೇಕು, ಮಸ್ಟ್. 15% SC, 3% ST. ಅದಕ್ಕೆ ಎಕ್ಸೆಂಪ್ಷನ್ ಇಲ್ಲ. ಆದರೆ ನಮಗೆ ಮಾಹಿತಿ ಹಕ್ಕಿನಲ್ಲಿ ನಾವು ಬರೆದಾಗ ನಮಗೆ ಸಿಕ್ಕಿರುವಂಥದ್ದು 31/3/25 ಬೋಧಕ ಹುದ್ದೆಗಳಿಗೆ ನೇಮಕಾತಿ ಮಾಡಲಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳ ವಿವರ: ಬೋಧಕರು 1, ಬೋಧಕೇತರರು 4. ಅದು ನಂತರ ಈಗ ಎಷ್ಟಿದ್ದಾರೆ ಅಂತ ಕೇಳಿದಾಗ ಈಗ ಪ್ರಕೃತ ಬೋಧಕೇತರರು 1, ಅಟೆಂಡರ್ ಅಷ್ಟೇ. ಅಂದರೆ ಇನ್ನು ಹೈಸ್ಕೂಲಿದ್ದು ಬೇರೆ ಇದೆ, ಇಲ್ಲಿದೆ. 18% ನೇಮಕ ಮಾಡಿರುವಂಥದ್ದು ಮಾಡದೆ ಬೇರೆಯವರನ್ನು ನೇಮಕ ಮಾಡಿ SC STಗಳು ಮಾಡದೆ, ಅದು ಬಹಳ ದೊಡ್ಡವಾದ ಒಂದು ಅಟ್ರಾಸಿಟಿ ಕೇಸ್ನಲ್ಲಿ ಕೂಡ ಅದು ಬರುವಂಥದ್ದು ಅಂತ ಹೇಳ್ಕೊಂಡು ಕಾನೂನು ತಜ್ಞರು ಹೇಳಿದ್ದಾರೆ. ಅದರ ಸಮಗ್ರ ವಿವರ ಇನ್ನೂ ಕೂಡ ನಾವು ಫಾಲೋಅಪ್ ಮಾಡ್ತಾ ಇದ್ದೇವೆ. ಆದರೆ ಇಷ್ಟು ವರ್ಷಗಳಿಂದ ದಲಿತರಿಗೆ ಮಾಡಿರುವಂಥ ಅನ್ಯಾಯ ಎಷ್ಟಾಗಿರ್ಬೋದು. ಸೊ ಹೀಗೆ ನೀವು 18% SC, 3% ST ಗೆ ಅಂದ್ರೆ this is for both put together, non teaching and teaching staff ಸೇರಿನ ಅಲ್ಲ ಎಲ್ಲ ಸ್ಟಾಫ್ ಅಲ್ಲಲ್ಲ, ಬೋಧಕದಲ್ಲಿ 15+3, ಬೋಧಕೇತರದಲ್ಲಿ 15+3. ಹಾಗೆ ಹಾಗೆ ಈಗ ಇರೋದು ಬೋಧಕೇತರ ಅಷ್ಟೇ, ಒಂದು ಮಾತ್ರ ಬೋಧಕರು. ಬೋಧಕೇತರರು 1, ಅದು ಅಟೆಂಡರ್ ಒಬ್ಬರು ಇರುವಂಥದ್ದು ಅಷ್ಟೇ. ಹೌದು, ಇತ್ತು. 1/3/25 ಬೋಧಕ ಹುದ್ದೆಗಳಿಗೆ ನೇಮಕಾತ ಮಾಡಲಾದ ಅಂತ ಕೇಳಿದ್ದು. ಅದಕ್ಕೆ ಅವರು ಕೊಟ್ಟಿರುವಂಥದ್ದು ಸಿಬ್ಬಂದಿ ಸಂಖ್ಯೆ ಬೋಧಕರು 1, ಬೋಧಕೇತರರು 4 ಅಂತ. ಪ್ರಸ್ತುತ ಕಾರ್ಯನಿರ್ವಹಿಸ್ತಿರುವಂಥ, ಅದಕ್ಕೆ ನಾವು ಮೊನ್ನೆ ಕೇಳಿರುವಂಥದ್ದು ಅದು 2004 ಏಪ್ರಿಲ್ನಲ್ಲಿ ಪ್ರಸ್ತುತ ಕೇಳಬೇಕಾದ್ರೆ ಬೋಧಕೇತರರು 1. ಆಮೇಲೆ ಬೋಧಕೇತರ 1 ಅವರ ಹುದ್ದೆ